ಆಸರೆ ಇದು ಮನುಕುಲದ ಒಳಿತಿಗಾಗಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಆಸರೆ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೀವಿ. ಆದರೆ ಆಸರೆ ಕಾರ್ಯಕ್ರಮದಲ್ಲಿ ಇವತ್ತು ಮಂಜುನಾಥ್ ಅವರ ಕೇಸನ್ನೇ ಯಾಕೆ ನಾವು ತಗೊಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆಸರೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಿರೋದು ಮಂಜುನಾಥ್ ಅವರ ಬಗ್ಗೆ. ಅದು ಯಾಕೆ ಏನು ಎಲ್ಲವನ್ನು ನಾವಿವತ್ತು ತಿಳಿಸ್ಕೊಡ್ತೀವಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಆಸರೆ ಇದು ಮನುಕುಲದ ಒಳಿತಿಗಾಗಿ. ಈ ಕಾರ್ಯಕ್ರಮದ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಎಂದೂ ಕಷ್ಟ ಕಾರ್ಪಣ್ಯಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ನಮ್ಮ ಜೀವನದಲ್ಲಿ ಇನ್ನೂ ಏನೂ ಇಲ್ಲ ಅಂತ ಯಾರೆಲ್ಲ ಕಷ್ಟದಲ್ಲಿರ್ತಾರೆ ಅವರು ನಮ್ಮ ಸ್ಟುಡಿಯೋಗೆ ಬರ್ತಾರೆ. ಅವರ ಕಷ್ಟವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ನಿಮ್ಮ ಕೈಲಾದ ಸಹಾಯವನ್ನು ನೀವು ಮಾಡ್ತೀರಿ. ಹಾಗೆಯೇ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಮಂಜುನಾಥ್ ಅವರು ಬಂದಿದ್ದಾರೆ. ಅವರು ಕೂಡ ಅವರ ಕಷ್ಟವನ್ನು ತಿಳಿಸ್ಕೊಳ್ತಾರೆ. ನಿಮ್ಮ ಜೊತೆ ಮಂಜುನಾಥ್ ಅವರು ಇರ್ತಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಸುಖ ಏನೇ ಇದ್ದರೂ ಕೂಡ ಭಗವಂತನನ್ನು ನಾವು ಹೇಳ್ತೀವಿ, ಭಗವಂತನೇ ಎಲ್ಲದಕ್ಕೂ ಕಾರಣ ಅಂತ ಹೇಳಿ ಭಗವಂತನನ್ನು ನಾವು ಹೊಣೆ ಮಾಡ್ತೀವಿ. ಆದರೆ ಇಲ್ಲಿ ಭಗವಂತ ಅಲ್ಲ, ಸ್ವಂತ ಹೆಂಡತಿನೇ ಮಂಜುನಾಥ್ ಅವರನ್ನು ಬಿಟ್ಟು ಹೋದಂತಹ ಪರಿಸ್ಥಿತಿ. ಅದು ಯಾಕೆ ಏನು ನಿಜಕ್ಕೂ ಕರುಣಾಜನಕ ಕತೆ ಅಂತಲೇ ಹೇಳ್ಬೋದು ಮಂಜುನಾಥ್ ಅವರದ್ದು. ಬನ್ನಿ ನೋಡೋಣ. ಎಲ್ರಿಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಆದರೆ ಹಲವಾರು ಸಂದರ್ಭದಲ್ಲಿ ನಾವು ಹೇಳ್ಬಿಡ್ತೀವಿ, ಅಯ್ಯೋ ಭಗವಂತ ನಮ್ಮ ದೃಷ್ಟಿಯಲ್ಲಿ ನಿಷ್ಕರುಣಿ, ನಮ್ಮ ಬಗ್ಗೆ ಕರುಣೆನೇ ತೋರಿಸಿಲ್ಲ ಅಂತ. ಇಲ್ಲಿ ಮಂಜುನಾಥ್ ಅವರ ದೃಷ್ಟಿಯಲ್ಲಿ ಸ್ವಂತ ಹೆಂಡ್ತಿನೂ ಮಂಜುನಾಥ್ ಅವರ ಮುಖವನ್ನು ನೋಡೋದಕ್ಕೂ ಇಷ್ಟಪಡದೆ ದೂರ ಹೊರಟೋಗ್ಬಿಟ್ಟಿದ್ದಾರೆ. ಅವರ ಮನೆಯ ಪರಿಸ್ಥಿತಿ ನಿಜಕ್ಕೂ ಚಿಂತಾಜನಕ ಆಗಿದೆ. ಸ್ವತಃ ಮಂಜುನಾಥ್ ಹಾಗೂ ಅವರ ತಾಯಿ ಸೌಭಾಗ್ಯ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಮೊದಲಿಗೆ ಸ್ವಾಗತವನ್ನು ಕೋರೋಣ. ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸೌಭಾಗ್ಯ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿದ್ವಿ, ವಿಡಿಯೋದಲ್ಲಿ ಒಂದಷ್ಟು ನೋಡಿದ್ವಿ, ಬಟ್ ನಿಮ್ಮ ಕಥೆಯನ್ನು ಜನರಿಗೆ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಆಗ್ತಾ ಇದೆ. ಯಾವ ಊರು ನಿಮ್ಮದು ಮಂಜುನಾಥ್ ಅವರೇ? ನಮ್ಮದು ಇದೆ ಬೆಂಗಳೂರು. ಓದಿದ್ದು ಎಲ್ಲ ಇಲ್ಲೇ ಬೆಂಗಳೂರಿನಲ್ಲೇ. ಮೂಲತಃ ಬೆಂಗಳೂರಿನ? ಮೂಲತಃ ಬೆಂಗಳೂರು. ಓಕೆ. ಆಮೇಲೆ ಮನೇಲಿ ಯಾರೆಲ್ಲ ಇರೋದು? ಮನೆಯಲ್ಲಿ ನಾನು, ನಮ್ಮ ತಂದೆ ತಾಯಿ, ನನ್ನ ಹೆಂಡತಿ ಇದ್ದರು. ಇವಾಗ ನಮ್ಮ ಕಷ್ಟವನ್ನೆಲ್ಲ ನೋಡೋಕ್ಕಾಗದೆ ಒಬ್ಬರೇ ಮಗ ನೀವು? ನಾನು, ತಂಗಿ ಒಬ್ಬಳಿದ್ದಾರೆ, ಮದುವೆ ಆಗಿದೆ ಅವರಿಗೆ. ಮದುವೆ ಆಗಿದೆ. ಓಕೆ. ಹೆಂಡತಿ ಮುಂದೆ ಬಿಟ್ಟು ಹೋದರು ಅಂತ ಕೇಳ್ಪಟ್ವಿ. ಯಾವ ಕಾರಣಕ್ಕೆ? ನನ್ನ ಆರೋಗ್ಯ ಸಮಸ್ಯೆ, ಆಮೇಲೆ ನಮ್ಮ ತಂದೆಯವ್ರಿಗೂ ಮನೆಯಲ್ಲಿ ಹಾಸಿಗೆ ಹಿಡಿದಿರೋ ಎಲ್ಲ ಸಮಸ್ಯೆಗಳಿಗೂ ಅವರು ಬಿಟ್ಟು ಹೋಗಿದ್ದಾರೆ. ಮನೆ ಸಮಸ್ಯೆ ನೋಡೋಕ್ಕಾಗದೆ ನಾನು ಅವರೇ ಇವಾಗ ಏನು ಮಾಡಬೇಕು ಅಂತ ಒಂದು ಇದರಿಂದ ನನಗೆ ಇವಾಗ ಇದ್ದಿದ್ದ ಸಂತೋಷ ಅಂದರೆ ಮಗಳದ ಒಂದೇ. ಆ ಮಗಳನ್ನೂ ಸಹ ಕರ್ಕೊಂಡು ಹೊರಟೋಗಿದ್ದಾರೆ. ಓಕೆ. ಸಮಸ್ಯೆ ಎಲ್ರಿಗೂ ಬರುತ್ತೆ, ಬಟ್ ನಿಮಗೆ ಆಗಿರುವಂತಹ ಸಮಸ್ಯೆಗಳೇನು ಅಂತ, ಏನೇನು ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ, ಯಾಕೆ ಕಷ್ಟಗಳು ಬರ್ತಾ ಇದೆ? ಏನೋ ಮೇಡಮ್, ಚೆನ್ನಾಗೇ ಇದ್ವಿ. ನನಗೆ 2 ವರ್ಷದ ಹಿಂದೆ 2014 ಸ್ವಲ್ಪ ಜ್ವರ ಅಂತ ಗೊತ್ತಾಯಿತು. ಡಾಕ್ಟರ್ ಹತ್ರ ಹೋದಾಗ ಜಾಂಡೀಸ್ ಅಂತ ಗೊತ್ತಾಯಿತು. ಜಾಂಡೀಸ್ಗೆಲ್ಲ ಟ್ರೀಟ್ಮೆಂಟ್ ತಗೊಂಡ್ವಿ, ಕಮ್ಮಿ ಆಗಲಿಲ್ಲ. ಅದು ಬೆಳೀತಾ ಹೋಗ್ತು, ಜಾಂಡೀಸ್ ಜಾಸ್ತಿ ಆಗ್ತಾ ಹೋಗ್ತು. ಜಾಂಡೀಸ್ ಜಾಸ್ತಿ ಆಗ್ತಾ ಇದ್ದಂಗೆ ಮತ್ತೆ ಡಾಕ್ಟ್ರುಗಳೆಲ್ಲ ಬೇರೆ ಪರೀಕ್ಷೆಗಳೆಲ್ಲ ಮಾಡಬೇಕು ಅಂತ ಹೇಳಿದ್ರು. ಪರೀಕ್ಷೆ ಮಾಡಿದಾಗ ಡಕ್ಟ್ಸಲ್ಲಿ ಎಲ್ಲ ಡಕ್ಟ್ಸ್ಗಳೆಲ್ಲ ಬ್ಲಾಕ್ ಆಗ್ತಾ ಇದೆ, ಪಿತ್ತ ಹೋಗೋ ನಾಳಗಳೆಲ್ಲ ಬ್ಲಾಕ್ ಆಗ್ತಾ ಇದೆ ಅಂತ ಹೇಳಿದ್ರು. ಆ ನಾಳಗಳೆಲ್ಲ ಬ್ಲಾಕ್ ಆಗ್ತಾ ಇದ್ರೆ ಅಲ್ಲಿ ಸ್ಟಂಟ್ಸ್ ಕೂಡ ಹಾಕಿದ್ರು. ಅನಶ್ಲೇಷ ಕೊಟ್ಟು ಬಾಯಿ ಒಳಗಡೆಯಿಂದ ಹಾಕಿ ಆ ಸ್ಟಂಟ್ಸ್ ಎಲ್ಲ ಹಾಕಿದ್ರು. ಅದು ಕಂಟ್ರೋಲ್ ಆಗಿದ್ರೆ ಸಕ್ಸಸ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದು ಕೂಡ ಬ್ಲಾಕ್ ಆಗ್ತಾ, ಸ್ಟಂಟ್ಸ್ ಕೂಡ ಬ್ಲಾಕ್ ಆಗ್ತಾ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಯಾವ ಕಾರಣಕ್ಕೆ ಹಿಂಗಾಗುತ್ತಂತೆ? ಅದು ನನಗೆ ಗೊತ್ತಿಲ್ದಿರೋ ಒಂದು ಪ್ರಕ್ರಿಯೆ ಬಂದಿರೋದು ಪ್ರಾಬ್ಲಮ್ ಅಂತೆ. ನನಗೆ ಒಂದು ಯಾವುದೇ ಚಟ ಆಗಲಿ, ಧೂಮಪಾನ ಆಗಲಿ, ಡ್ರಿಂಕ್ಸ್ ಹ್ಯಾಬಿಟ್ ಆಗಲಿ, ಯಾವುದೇ ಒಂದು ಟಚ್ ಕೂಡ ಇಲ್ಲ ನನಗೆ. ಯಾವುದೇ ಒಂದು ಚಟಕ್ಕೆ ನಾನು ವಾನಿಸ್ನ ಏನಿಲ್ಲ. ಆದರೆ ನನಗೆ
ಡಾಕ್ಟ್ರ್ ಹೇಳೋದು ನೋಡಿದ್ರೆ ನಿನ್ನ ಬ್ಯಾಡ್ ಟೈಮು ನಿನಗೆ ಬಂದಿದೆ ಅಂತಾರೆ. 2014ಕ್ಕೆ ಬಂತು. ಸಾಮಾನ್ಯವಾಗಿ ಜಾಂಡೀಸ್ ಅಂತೆಲ್ಲ ಹೇಳಿದ್ರೆ ಈ ಅರಶಿನ ಬಣ್ಣಕ್ಕೆ ಮೈಯೆಲ್ಲ ಆಗೋದು ಆ ಥರದ್ದೆಲ್ಲ. ಬಟ್ ಇನ್ನೂ ನಿಮ್ಮ ಕಣ್ಗಳು ಸ್ವಲ್ಪ ಹಳದಿ ಬಣ್ಣದಲ್ಲೇ ಇವಾಗ ತುಂಬ ಮೈ ಫುಲ್ಲು ತುಂಬ ಜಾಂಡೀಸ್ ಇರೋದ್ರಿಂದ ಜಾಸ್ತಿ ಹಳದಿ ಬಣ್ಣದಲ್ಲಿ ಕಾಣಿಸ್ತಿದೆ. ಈ ಕೈಯೆಲ್ಲ ಸ್ವಲ್ಪ ಹಳದಿ ಬಣ್ಣನೇ ಕಾಣಿಸುತ್ತೆ. ಹೌದಾ? ಹಾಂ ಹಾಂ. ಏನಕ್ಕೆ ಹಿಂಗಾಯ್ತು ಅಂತ ಏನಾದ್ರು ಹೇಳಿದ್ರೆ, ಈಗ ಯಾವ್ದಾದ್ರು ಒಂದು ಈಗ ಏನೋ ಒಂದು ಜ್ವರ ಬಂತು ಅಂತ ಹೇಳಿದ್ರೆ ಮಳೇಲಿ ನಿಂದ್ವಿ ಅಥವಾ ತಣ್ಣೀರು ಸ್ನಾನ ಮಾಡಿದ್ವಿ, ಜಾಸ್ತಿ ತಣ್ಣೀರು ಕುಡಿದ್ವಿ, ಆ ಥರದ್ದು ಏನಾದರೂ ಒಂದು ರೀಸನ್ ಇರುತ್ತಲ್ಲ. ಹಾಗೆ ನಿಮ್ಗೇನಾದರೂ ಈ ಕಾರಣಕ್ಕೆ ಬಂದಿದೆ ಅಂತ ಏನಾದರೂ ಡಯಾಗ್ನೋಸ್ ಮಾಡೋಕ್ಕಾಯ್ತಂತ ಹೇಗೆ? ಇಲ್ಲ, ಆ ಥರ ಹೇಳಿಲ್ಲ. ನನಗೆ ಗೊತ್ತಿಲ್ದಿರ ಬಂದಿರೋದು ಅಂತಾರೆ. ನನ್ನ ಒಂದು ಊಟ ಮಾಡದಿರೋ ಆಗಿರೋದಾಗಲಿ, ಊಟ ಬಿಟ್ಟು ಇರೋದ್ರಿಂದ ಆಗಲಿ, ನನಗೆ ಒಂದು ನನ್ನ ಆಹಾರ ಸೇವನೆಯಿಂದ ಆಗಲಿ ಯಾವುದರಿಂದನೂ ಬಂದಿರೋದಲ್ವಂತೆ. ತುಂಬ ಸುಮಾರು ಲಕ್ಷ ಜನದಲ್ಲಿ ಒಬ್ಬರಿಗೆ ಈ ಥರ ಬರೋ ಚಾನ್ಸಸ್. ಈಗ ಜಾಂಡೀಸ್ ಅಂತ ನೀವು ಹೋಗ್ತೀರಿ, ಆಮೇಲೆ ನಿಧಾನಕ್ಕೆ ಗೊತ್ತಾಗುತ್ತೆ ಅಲ್ಲಿ ನಾಳಗಳೆಲ್ಲ ಏನು ಸಮಸ್ಯೆ ಉಂಟಾಗಿದೆ ಅಂತ ಹೇಳಿ. ಆಮೇಲೆ ಏನು ಮಾಡಬೇಕು ಅಂತ? ಆ ಥರ ಡಕ್ಟ್ಸ್ನ ಸ್ಟಂಟ್ಸ್ ಹಾಕೋದು ಅವಾಗವಾಗ ಬ್ಲಾಕ್ ಆಗ್ತಿದ್ರು. ಒಂದು 4 times ಇಯರಲ್ಲಿ 3 monthsಗೆ ಒಂದು ಸರಿ ಮಾಡಿಸ್ತೀವಿ. ಒಂದು ಸರಿ ಸ್ಟಂಟ್ಸ್ ಹಾಕ್ಸ್ಬೇಕಂದ್ರೆ 50,000 ರೂಪಾಯಿ ಖರ್ಚಾಗ್ತಾಯಿತ್ತು. 40,000 ರಿಂದ 50,000 ರೂಪಾಯಿ. 4 ಸರಿ ಹಾಕ್ಸಿದ್ರು. ಇವಾಗ ಸ್ಟಂಟ್ಸ್ ಹಾಕಿದ್ರು ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಜಾಂಡಿಸ್ ಕಮ್ಮಿ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಟಂಟ್ಸ್ ಕೂಡ ತೆಗೆದುಬಿಟ್ರು. ಇವಾಗ ಯಾವುದೇ ರೀತಿಯಾದ ಸ್ಟಂಟ್ಸ್ ಇಲ್ಲ. ಇನ್ನು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಅಂತ ಫೈನಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಓಕೆ. ಈಗ ರೆಗ್ಯುಲರಾಗಿ ಒಬ್ಬರೇ ಡಾಕ್ಟರ್ ಹತ್ರ ನೀವು ಹೋಗ್ತಾ ಇದ್ದೀರಿ? ಒಬ್ಬರೇ ಡಾಕ್ಟರ್ ಹತ್ರ ಹೋಗ್ತಿದ್ದು. ಆದರೆ ಅಲ್ಲಿ ಫೋರ್ಟಿಸ್ ಡಾಕ್ಟರ್ ನಾವು ನೋಡ್ತಾ ಇದ್ದಿದ್ದು. ಅಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಇಲ್ಲ, ಅವರು ಬೇರೆ ಕಡೆ ರೆಫರ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಲಿವರ್ ಸಮಸ್ಯೆ ಆಯಿತು ಅಂತ ಹೇಳಬೇಕಾದ್ರೆ ನಮಗೆ ನೇರವಾಗಿ ಒಂದು ಅನುಮಾನ ಬಂದ್ಬಿಡುತ್ತೆ, ಏನಾದರೂ ಕುಡಿತದ ಚಟ ಏನಾದರೂ ಇರಬಹುದಾ ಅಂತ. ಆದರೆ ಇಲ್ಲಿ ಮಂಜುನಾಥ್ಗೆ ಯಾವುದೇ ರೀತಿಯ ಚಟಗಳಿರಲಿಲ್ಲ. ಆದರೂ ಕೂಡ ಕಷ್ಟ ಅನ್ನೋದು, ಲಿವರ್ ಸಮಸ್ಯೆ ಅನ್ನೋದು ಒದ್ದುಕೊಂಡು ಬಂದಿದೆ. ಈ ಕುಟುಂಬಕ್ಕೆ ನೀವು ಕೂಡ ಆಸರೆ ಆಗಬೇಕು ಅನ್ನೋದು ಸರಳ ಜೀವನ ವಾಹಿನಿಯ ಮನವಿಯಾಗಿದೆ. ಈಗ ಒಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.